ಇದು ಈ ಥರ ನಕಾಶೆ ರೋಡು 33 ಅಡಿ, ಒಂದು ಒಂದು ಕಿಲೋಮೀಟ್ರ್ ಕೂಡ ಇದೇ ಥರ ದೊಡ್ಡ ರೋಡು. ಈ ರೋಡ್ಗೆ ಅಡ್ಜಸ್ಟ್ಮೆಂಟ್ ಆಗಿರುವಂಥ ಈ 1 ಎಕರೆ 35 ಗುಂಟೆ ಲ್ಯಾಂಡು. ಫ್ರಂಟೇಜ್ ನಿಮಗೆ ಒಂದು 180ರಿಂದ 190 ಅಡಿ ಬರುತ್ತೆ. ಸೊ ಇಲ್ಲಿ ಏನು ರಾಗಿ ಬೆಳೆ ಹಾಕಿ ಕಟಾವು ಮಾಡಿದ್ದಾರೆ. ಇದಿಟ್ಕೊಂಡು ಹಿಂದೆ ಅಲ್ಲಿ ಒಂದು 2ನೇ ಪೀಸ್ ಕಾಣಿಸ್ತಾ ಇದೆಯಲ್ಲ, ಬೇವಿನ ಮರ, ಅಲ್ಲಿವರೆಗೂ ಹೋಗುತ್ತೆ. 1 ಎಕರೆ 35 ಗುಂಟೆ ಕನಕಪುರದಿಂದ ಇಲ್ಲಿಗೆ 20 ಕಿಲೋಮೀಟ್ರ್ ಆಗುತ್ತೆ. ಈ ಥರ ನಕಾಶೆ ರೋಡು. ಈ ನಕಾಶೆ ರೋಡು ಕೂಡ ಮುಂದೆ ಕಂಟಿನ್ಯೂಟಿ ಇದೆ. ಸುತ್ತ ಒಳ್ಳೆ ಗಾಳಿ ಪರಿಸರ ಇರುವಂಥದ್ದು. ಸಾಯಿಲ್ ಕಂಡೀಷನ್ ಕೂಡ ಬ್ಯಾಕ್ ಸೈಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಹೊಲ ಉತ್ತರೆ ಅನಿಸುತ್ತೆ ನೋಡಿ. ಎದುರುಗಡೆ ಲ್ಯಾಂಡ್ ಇದೆಯಲ್ಲ, ಈ ಲ್ಯಾಂಡು ಉಳುಮೆ ಮಾಡಿರೋದಕ್ಕೆ ಕೆಂಪಾಗಿ ಕಾಣಿಸ್ತಾ ಇದೆ. ಇದು ಉಳುಮೆ ಮಾಡಿಲ್ಲ. ಇದು ನೀರಿಗೇನು ಸಮಸ್ಯೆ ಇಲ್ಲ, ಸುತ್ತಲೂ ಒಳ್ಳೆ ನೀರಾವರಿ ಬೆಳೆದು ನೋಡ್ಬೋದು. ಈ ಲ್ಯಾಂಡ್ ಆಪೋಸಿಟಲ್ಲೇ ಇಲ್ಲೇ ಒಬ್ಬ ಲೋಕಲ್ ಫಾರ್ಮರ್ಸು ರೇಷ್ಮೆ ಮನೆ ಮಾಡ್ಕೊಂಡಿದ್ದಾರೆ. ಸೊ ಅವ್ರು ಯಾವಾಗಲೂ ಇಲ್ಲೇ ಇರ್ತಾರೆ. ಸೇಫ್ಟಿಗೆ ಏನೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ನೋಡಿ. ಸುತ್ತಲೂ ತೋಟಗಳು ನೋಡಿದ್ರೆ ಗೊತ್ತಾಗುತ್ತೆ ಸಾಯಿಲ್ ಕಂಡೀಷನ್ ಯಾವ ಥರ ಇದೆ ಅಂತೇಳಿ. 1 ಎಕರೆ 35 ಗುಂಟೆ. ಇದು ಕಂಟಿನ್ಯೂಟಿ ಇರುವಂಥ ನಕಾಶೆ ರೋಡು. ಕೆಂಪು ಮಣ್ಣು, ಜನರಲ್ ಕ್ಯಾಟಗರಿ ಸೇರುವಂಥ ಪ್ರಾಪರ್ಟಿ. ಕನಕಪುರದಿಂದ ನಿಮಗೆ 20 ಕಿಲೋಮೀಟ್ರ್ ಆಗುತ್ತೆ. ಸೊ ಪಕ್ಕದಲ್ಲೇ ನೋಡ್ಬೋದು, ಇಲ್ಲಿ ಬೇರೆ ರೇಷ್ಮೆ ಮೇಲೆ ಬೆಳ್ಕೊಂಡಿದ್ದಾರೆ. ಆ ರೈತರು ಕೂಡ ಇಲ್ಲೇ ಇರ್ತಾರೆ. ಸೇಫ್ಟಿಗೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಎಲೆಕ್ಟ್ರಿಕ್ ಕನೆಕ್ಷನ್ನು ಇಲ್ಲಿಂದ ಒಂದು 200 ಮೀಟ್ರಲ್ಲಿದೆ. ಈ ಮನೆ ಪಕ್ಕದಲ್ಲಿದೆ. 1-2 ಲೈನ್ ಹಾಕೊಬೇಕು ಇದಕ್ಕೆ. 1 ಎಕರೆ 35 ಗುಂಟೆ. ಪಕ್ಕದಲ್ಲಿ ಉಳುಮೆ ಮಾಡಿದಾರಲ್ಲ, ಸಾಯಿಲ್ ಕಂಡೀಷನ್ ಈ ಥರ ಇರುತ್ತೆ.